ಅವತ್ತು ತಗೊಬಂದಿದ್ದು ನಾನು ಇದುವರೆಗೂ ಹಾಕಿಲ್ಲ. ಸೊ ನಾನು ದೇವ್ರ ಮನೆಗೆ ಹೋಗಿ ಇದು ಮಾಡ್ಲಾ. ನಮ್ಮಮ್ಮ ಅಡುಗೆಗೆಲ್ಲ ಇಟ್ಟಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಏನನ್ನ ಹೇಳಪ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ನಾಯಕಿಯೇ ಮುತ್ತಿನ ತೇರ ದೇವತೆ. ಇವತ್ತು ಶ್ರೀರಾಮನವಮಿ ಹಬ್ಬ, ಎಲ್ರಿಗೂ ಹ್ಯಾಪಿ ಶ್ರೀರಾಮನವಮಿ. ಸೊ ಈಗ ನಮ್ಮಮ್ಮ ಅಡುಗೆಗೆಲ್ಲ ಇಟ್ಟಿದ್ದಾರೆ, ಏನೇನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ಹೆಸರುಬೇಳೆ ಮಾಡೋಕ್ಕೆ ನೆನೆಸಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಇಲ್ಲಿ ರಸಮ್ ಮಾಡ್ತಾವ್ರೆ, ಒಬ್ಬಟ್ಟು ರಸ ಇದು. ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಊರನ್ನ. ಸೊ ಅಷ್ಟೇ. ನಾನು ದೇವ್ರ ಮನೆಗೆ ಹೋಗಿ ಇದು ಮಾಡಲಾ. ಕ್ಲೀನ್ ಮಾಡ್ತೀನಿ. ಓಕೆ, ಇವಾಗ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಆಮೇಲೆ ಸಿಗ್ತೀನಿ. ಓಕೆ. ಮಿಸ್ಟರ್ ರಮೇಶ್ ಅಪ್ಪ ಅವರೇ ಹಾಯ್ ಮಾಡ್ರಿ. ತುಂಬ ದಿನ ಆದಮೇಲೆ ನಮ್ಮಪ್ಪ ಕಾಣಿಸ್ಕೊಂಡು. ಅಪ್ಪ ಇಲ್ಲಿ ನೋಡಿ ಹಾಯ್ ಮಾಡು. ಸೊ ತುಂಬ ದಿನ ಆದಮೇಲೆ ನಮ್ಮಪ್ಪ ಕಾಣಿಸ್ಕೊಂತಾರೆ. ಏನನ್ನ ಹೇಳಪ್ಪ. ಏನು ಹೇಳೋದು, ಶ್ರೀರಾಮನವಮಿ ಹಬ್ಬ ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿ ಇದು ಮಾಡಿ ಅಷ್ಟೇ. ಸೊ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪ್ರಸಾದ ಮಾಡೋಣ ಅಂತ ಬಂದೆ. ಅಂದರೆ ಶ್ರೀರಾಮನವಮಿ ಹಬ್ಬದಲ್ಲಿ ಏನು ಮಾಡ್ತಾರೆ, ಪಾನಕ ಪನ್ನೀರ್ ಅಂತ ಏನು ಮಾಡ್ತಾರೋ ಅದನ್ನೇ ಮಾಡಿದ್ವಿ. ಪಾನಕ ಮತ್ತು ಮಜ್ಜಿಗೆ, ಹೆಸರುಬೇಳೆ ಇವು ಮೂರೂ ಮಾಡಿದ್ದು. ಆ್ಯಂಡ್ ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನಾನು ಮಾಡಿದ್ದು. ನಮ್ಮಮ್ಮ ಮಾಡು ಬಾ ಕಲ್ತ್ಕೊ ಅಂತೆಲ್ಲ ಹೇಳಿ ಮಾಡಿಸಿದ್ರು. ಸೊ ಆ್ಯಂಡ್ ಟೈಮ್ ಕೂಡ ಇರಲಿಲ್ಲ, ಹಂಗಾಗಿ ಸೊ ಮಾಡಿ ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಬಂತು. ಮಜ್ಜಿಗೆ ಅಂತೂ ಸಾಕಾಗಿತ್ತು. ಎಲ್ಲ ಹಾಕಿದ್ದೀನಪ್ಪ. ಏನ್ ತಂಗಿ ಮನೆ ದಿಕ್ಕಿರೋದಕ್ಕೆ ಹಾಕಿಲ್ಲ, ಮನೆಗೆ ಎಲ್ಲ ಆಯ್ತಾ? ನಿಂದು ರೆಡಿ ಆಯ್ತು. ಅವಕ್ಕೂ ನಂದು ಇಟ್ಟು ಅರ್ಶನ ಮಿಕ್ಕಿ ಪೂಜೆ ಮಾಡಿ ಆಮೇಲೆ ನೈಸ್ ರೆಡಿ ಎಲ್ಲ. ಈಗ ಹೋಗ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ. ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಪೂಜೆ ಒಂದು ಮಾಡಬೇಕು ಅಷ್ಟೇ. ಪಾನಕ ಪನ್ನೀರು ಎಲ್ಲ ಇಟ್ಟಿದ್ದೀನಿ. ಸೊ ನಾವು ಪೂಜೆ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ. ಸೊ ಈಗ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಈ ಒಂದು ಡಾಲರ್ ಬಂದುಬಿಟ್ಟು ನಾನು ಪಂಚಮುಖಿಯಲ್ಲಿ ತೊಗೊಂಡಿದ್ದೆ. ಅವತ್ತು ತೊಗೊಬಂದಿದ್ದು ನಾನು ಇದುವರೆಗೂ ಹಾಕಿಲ್ಲ. ಸೊ ಅದು ದಾರ ಬೇರೆ ಇತ್ತಲ್ವಾ, ಸೊ ದಾರ ಬಿಟ್ಟು ಬರೀ ಈ ಥರ ಡಾಲರ್ನ ಮಾತ್ರ ಕತ್ತಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹೋಗ್ಬಿಟ್ಟು ಪ್ರಸಾದನ ದೇವ್ರ ಮುಂದೆ ಇಟ್ಟಿದ್ದೆ ಎಲ್ಲ ಪ್ರಸಾದ. ಸೊ ಆ ಪ್ರಸಾದನ ಕೊಟ್ಬಿಡ್ತೀನಿ. ಸೊ ನೀಟಾಗಿ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ತಿನ್ನೋಣ ಅಂತ ಹೇಳಿ ಕೂತಿದ್ದು. ಪಾನಕ ಮತ್ತು ಮಜ್ಜಿಗೆ ಮತ್ತು ಹೆಸರುಬೇಳೆ. ಸೊ ಅದಾದಮೇಲೆ ತಿಂದ್ಬಿಟ್ಟೆಲ್ಲ ಇದು ಮಾಡಿದ್ಮೇಲೆ ಎಡಿಟಿಂಗ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ಲೇಟ್ ಆಯಿತು. ಸೊ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಊಟದ ಟೈಮ್ ಆಗಿತ್ತು. ಸೊ ಹಂಗಾಗಿ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಒಬ್ಬಟ್ಟು ಸುಟ್ಟಿದ್ದು. ಆ್ಯಂಡ್ ಆಮೇಲೆ ನನ್ನ ತಮ್ಮ ಬಂದುಬಿಟ್ಟು ಈ ಸ್ವೀಟ್ ಎಲ್ಲ ತಿನ್ನಲ್ಲ. ಸೊ ಹಂಗಾಗಿ ಅವನಿಗೆ ಉಪ್ಪೊಬ್ಬಟ್ಟು ಅಂದರೆ ಏನು ಹೂರ್ಣ ಇರುತ್ತೋ ಅದರೊಳಗಡೆಗೆ ಒಂದು ಸ್ವಲ್ಪ ಉಪ್ಪನ್ನ ಬೆರೆಸ್ಬಿಟ್ಟು ಅದನ್ನು ಸೇಮ್ ಒಬ್ಬಟ್ಟು ಮಾಡ್ದಂಗೆ ಮಾಡೋದು. ಸೊ ಅವನು ಅದನ್ನೇ ತಿನ್ನೋದು. ಸೊ ಹಂಗಾಗಿ ಅದನ್ನು ಮಾಡಿದ್ವಿ.
ಸೊ ಒಬ್ಬಟ್ಟೆಲ್ಲ ಸುಟ್ಟ ಮೇಲೆ ಅಲ್ಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಥರ ಎಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ರಾಶಿ ಪಾತ್ರೆ ಇತ್ತು. ಒಬ್ಬಟ್ಟು ಮಾಡಿದ್ರೆ ತುಂಬ ಪಾತ್ರೆ ಬೀಳುತ್ತೆ, ಸೊ ಅದನ್ನೆಲ್ಲ ಉಜ್ಜಿ ಆಮೇಲೆ ಊಟ ಮಾಡಿದೆ. ಸೊ ಇವಾಗ ಇಷ್ಟೊತ್ತು ಒಬ್ಬಟ್ಟೆಲ್ಲ ಸುಟ್ಟು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಸೊ ಇಷ್ಟೊತ್ತಾಯಿತು ಬರೋದಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಸೆಕೆ, ಅದರಲ್ಲೂ ಆ ಬಿಸಿಲು ಬೇರೆ ನಿಂತ್ಕೊಂಡು ಮಾಡಿದ್ನಲ್ಲ, ಸೊ ಹಂಗಾಗಿ. ಆ್ಯಂಡ್ ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮಲಗಿಬಿಟ್ರೆ ಸಾಕಾಗ್ಬಿಟ್ಟೈತೆ. ಅಷ್ಟು ಟಯರ್ಡ್ ಫೀಲ್ ಆಗ್ತದೆ, ಬಿಕಾಸ್ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಅಡುಗೆ ಮಾಡಿದ್ನಲ್ಲ. ಆ್ಯಂಡ್ 3 ಸತಿ ನಾವು ಇವತ್ತು ಒಬ್ಬಟ್ಟು ಸುಟ್ಟಿರೋದು. ಸೊ ಅದು ನಾನು 1 ಸತಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದು ಇವಾಗಿಂದು. ಟಯರ್ಡ್ ಆಗಿದೆ. ಆ್ಯಂಡ್ ವಿಡಿಯೋ ಎಡಿಟ್ ಮಾಡೋದ್ರಲ್ಲಿ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದು ಟಯರ್ಡ್ ಆದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಮಲಗಿಬಿಟ್ರೆ ಸಾಕಾಗ್ಬಿಟ್ಟೈತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.